ನಮಸ್ಕಾರ ಗುರುವೆ, ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಇವತ್ತಿನ ಅನಾಲಿಸಿಸ್ ಮಾಡ್ತಾ ಇರೋದು ರಿಯಲ್ ಸ್ಟಾರ್ ಉಪೇಂದ್ರ, ಶಿವಣ್ಣ ಹಾಗೆ ರಾಜ್ ಬಿ ಶೆಟ್ಟಿ ಅವರು ಅಭಿನಯಿಸಿರುವ ಅರ್ಜುನ್ ಜನ್ಯ ಅವರ ನಿರ್ದೇಶನದಲ್ಲಿ ಬರ್ತಿರುವಂತ ಒಂದು ಸಿನಿಮಾ 45. ಆ ಟ್ರೈಲರ್ ಏನ್ ಅನ್ನಿಸ್ತು ಎಲ್ಲ ನೋಡ್ಕೊಂಡ್ ಬರೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಜುನ್ ಜನ್ಯ ಅವರ ಒಂದು ಫಸ್ಟ್ ಮೂವಿ ಡೈರೆಕ್ಷನ್ ಆದ್ರೂ ಈ ಟ್ರೈಲರ್ ನೋಡ್ತಾ ಇದ್ರೆ ತಲೆಗೆ ತುಂಬಾನೇ ಹುಳ ಬಿಟ್ಟಿದ್ದಾರೆ. ಯಾವ ರೀತಿ UI ಸಿನಿಮಾದಲ್ಲಿ ಉಪೇಂದ್ರ ಅವರು ತಲೆಗೆ ಹುಳ ಬಿಟ್ಟಿದ್ರು, ಅದೇ ತರನೇ ಈ ಟ್ರೈಲರ್ ಅಲ್ಲಿ ತಲೆಗೆ ಹುಳ ಬಿಡುವಂತ ಒಂದು ಸೀನ್ಗಳು ಎಷ್ಟೋ ಇದಾವೆ. ಈ ಒಂದು ಸಿನಿಮಾದಲ್ಲಿ ಮನುಷ್ಯ, ಯಮ ಹಾಗೆ ಶಿವನ ಒಂದು ಮಧ್ಯದಲ್ಲಿ ನಡೆಯುವಂತ ಒಂದು ಕಥೆನ ಈ ಟ್ರೈಲರ್ ಅಲ್ಲಿ ನೋಡ್ಬೋದು. ಹಾಗೆ ಮನುಷ್ಯ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಯಾವ ರೀತಿ ಸ್ಟ್ರಗಲ್ ಪಡ್ತಾನೆ, ಏನೇನೆಲ್ಲ ಡಿಫಿಕಲ್ಟೀಸ್ ನ ಫೇಸ್ ಮಾಡ್ತಾನೆ ಅನ್ನೋದನ್ನ ಈ ಟ್ರೈಲರ್ ಅಲ್ಲಿ ನೋಡ್ಬೋದು. ಮನುಷ್ಯನ ಒಂದು ಗೆಟಪ್ ಅಲ್ಲಿ ರಾಜ್ ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಶಿವನ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿರೋದು ಶಿವಣ್ಣ ಅವರು ಮನುಷ್ಯನ ಒಂದು ರೂಪದಲ್ಲಿ ಬಂದು ಮನುಷ್ಯರು ಪಡುವಂತ ಒಂದು ಸ್ಟ್ರಗಲ್ ಆಗಿರ್ಬೋದು, ಅದನ್ನ ಯಾವ ರೀತಿ ಭಯಮುಕ್ತಿ ಮಾಡ್ತಾರೆ ಅನ್ನೋದನ್ನ ಈ ಟ್ರೈಲರ್ ಅಲ್ಲಿ ನೋಡ್ಬೋದು. ಹಾಗೇನೆ ಈ ಒಂದು ಇಂಟ್ರೆಸ್ಟಿಂಗ್ ಒಂದು ಸೀನ್ ಬರುತ್ತೆ ಈ ಟ್ರೈಲರ್ ಅಲ್ಲಿ. ಏನು ಅಂತ ಅಂದ್ರೆ ಶಿವಣ್ಣ ಅವರ ಒಂದು ಲೇಡಿ ಗೆಟಪ್. ಈ ಒಂದು ಲೇಡಿ ಗೆಟಪ್ ನೋಡ್ತಾ ಇದ್ರೆ ಇದೊಂದು ಶಿವನ ಅರ್ಧನಾರೀಶ್ವರ ರೂಪ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ಇನ್ನ ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಹಾಗೇನೆ ಶಿವಣ್ಣ ಅವರು ಇಂದಿನ ಒಂದು ಸಿನಿಮಾಗಳಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ನ ಕೊಟ್ರು ಅದನ್ನ ಮಾಡ್ಬಿಟ್ಟು ಸೈ ಅಂತ ಅನ್ನಿಸ್ಕೊಂಡಿದ್ರು. ಈ ಒಂದು ಲೇಡಿ ಗೆಟಪ್ ಕೂಡ ಅವರ ಒಂದು ಸಿನಿ ಜರ್ನಿಗೆ ಒಂದು ಮೈಲಿಗಲ್ ಆಗ್ಬೋದು ಅಂತ ಅನ್ನಿಸ್ತಿದೆ. ಹಾಗೆ ಯಮನ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿರೋದು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಯಮ ಯಾವ ರೀತಿ ಮನುಷ್ಯರಿಗೆ ಸಾವಿನ ಭಯ ತೋರಿಸ್ತಾನೆ. ಈ ಒಂದು ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಎಲ್ಲಂದ್ರಲ್ಲೇ ಪಾರ್ಕ್ ಮಾಡ್ಬಿಟ್ರೆ ಎಲ್ಲರಿಗೂ ಇದೇ ಗತಿನೇ ಆಗೋದು ಅಂತ. ಅಂತ ಅಂದ್ರೆ ಮನುಷ್ಯರು ಮಾಡುವಂತ ಒಂದು ಕರ್ಮಗಳ ಆಧಾರದ ಮೇಲೆ ಅವರು ಸ್ವರ್ಗಕ್ಕೆ ಹೋಗ್ತಾರ ಅಥವಾ ನರಕಕ್ಕೆ ಹೋಗ್ತಾರ ಅನ್ನೋದನ್ನ ಆ ಒಂದು ಡೈಲಾಗ್ ಅಲ್ಲಿ ಸೂಚಿಸುತ್ತೆ. ಹಾಗೆ ಈ ಒಂದು ಶಿವ ಮತ್ತೆ ಮಾನವನ ಒಂದು ರೂಪದಲ್ಲಿರುವಂತ ಒಂದು ಶಿವ ಹಾಗೆ ಯಮ ಮನುಷ್ಯರನ್ನ ಒಬ್ರು ಪ್ರೊಟೆಕ್ಟ್ ಮಾಡಕ್ಕೆ, ಒಬ್ರು ಕಾಡೋಕೆ ಯಾವ ರೀತಿ ಇವು ಹೊಡೆದಾಡ್ತಾರೆ ಅನ್ನೋದನ್ನ ಕೆಲವೊಂದು ಯುದ್ಧದ ಸೀನ್ಗಳು ಕೂಡ ಈ ಟ್ರೈಲರ್ ಅಲ್ಲಿ ನೋಡ್ಬೋದು. ಟ್ರೈಲರ್ ಅಲ್ಲಿ ಅಷ್ಟು ಕತೆ ಬಿಟ್ಕೊಟ್ಟಿಲ್ಲ, ನೋಡ್ಬೇಕು ಸಿನಿಮಾದಲ್ಲಿ ಇನ್ನ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಒಂದು ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಬರುವಂತ ಒಂದು ಸೀನ್ಗಳಿಗೆ ತಕ್ಕಂತೆನೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಅರ್ಜುನ್ ಜನ್ಯ ಅವರು. ಇವರೇ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಸಿನಿಮಾದ ಒಂದು ಡೈರೆಕ್ಟರ್ ಕೂಡ ಇವರೇನೆ. ಈಗಿನ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ತಕ್ಕಂತೆನೆ VFX ನ ಯೂಸ್ ಮಾಡಿ ಇನ್ನ ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ. ಈ ತರದ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿರುವಂತ ಒಂದು ಟ್ರೈಲರ್ಗೆ ಒಂದು ಅಂತ್ಯ ಸಿಗ್ಬೇಕಂತ ಅಂದ್ರೆ ಡಿಸೆಂಬರ್ 25 ಕಾಯ್ಲೇಬೇಕು. ನೀವೇನಾದ್ರೂ 45 ಟ್ರೈಲರ್ ನೋಡಿದ್ರೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ಈ ತರದ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.